ಅವಮಾನ ಆಗ್ತದಲ್ಲ. ನಾಳೆ ಹೆಂಡತಿ ಮುಂದ್ರೆ ಈಕಿ ನಮ್ಮ ಅವ್ವ ಅಂತ ಕಣ್ಣಿಲ್ಲಾರ್ದಕಿನ ಇಂಟ್ರೊಡ್ಯೂಸ್ ಮಾಡಿದ್ರ ತೋರ್ಸಿದ್ರ ಅವ್ರ ಹೆಂಡತಿ ಬಿಟ್ಟು ಹೋದ್ರ, ಮಕ್ಳು ಬಿಟ್ಟು ಹೋದ್ರ ಅಂತ ನನ್ನ ಪಾಲಿಗೆ ಸತ್ತಾಳ ಅಂತ ತಿಳ್ಕೊಂಡು ಗಪ್ಪ ಇದ್ದ. ಒಮ್ಮೆ ತಾಯಿಗೆ ಏನ್ ಅನಿಸ್ತು, ನೆನಪಿಟ್ಕೋರ, ಹಳ್ಳಿಯಿಂದ ದಿಲ್ಲಿಗೆ ಹೋಗುದು ಸಾಲಿ ಕಲಿಲಾರ್ದ ಮುದುಕಿಗೆ ಎಷ್ಟು ಕಷ್ಟ. ಕಲ್ತವ್ರ ನಮ್ಗ ಮಳ್ಳಿ ಹಿಡಿತೈತಿ, ಕಲ್ತವ್ರಿಗೆ ನಮ್ಗ ಮಳ್ಳಿ ಹಿಡಿತೈತಿ. ಸಾಲಿ ಕಲಿಲಾರ್ದ ಮುದುಕಿ ಏನ್ ಯೋಚನೆ ಮಾಡಿದ್ಲು, ನಂದೊಂದ್ ಇಷ್ಟು ಜಾಗ ಐತಿ ಅಪ್ಪ ಊರಾಗ, ದೈವಕ್ಕೆ ಹೇಳಿದ್ಲು ಈ ಜಾಗ ಯಾರ ತಗೊಂಡು ನನಗೊಂದ್ 10,000 ರೂಪಾಯಿ ಕೊಡ್ರಿ ಅಂತು. ಊರನ್ ದೈವದವ್ರು ಮಗನ್ ಹುಡುಕ್ಯಾಡಕ್ ಹೊಂಟಾಳ ಕಾಣ್ತೈತಿ ಅಂತ ಆ ಜಾಗನ ಯಾರೋ ಒಬ್ರು ತಗೊಂಡು 15,000 ರೂಪಾಯಿ ಕೊಟ್ರು. ಹಳ್ಳಿಯಿಂದ ದಿಲ್ಲಿವರೆಗೂ ಟ್ರೈನ್ ಮಾಡ್ಕೊಂಡು ಟ್ರೈನ್ ಹಿಡ್ಕೊಂಡು ಪ್ರಯಾಣ ಮಾಡಿ ಅವ್ರಿವ್ರಿಗೆ ಕನ್ನಡ ಬಂದವ್ರಿಗೆ ಹಿಡ್ಕೊಂಡು ಮಾಡಿ 15,000 ಖರ್ಚು ಮಾಡಿದ ಮ್ಯಾಗ ಮಗನ ಮನಿ ಮುಂದೆ ಹೋಗಿ ಮುದುಕಿ ತಲುಪುದ್ಲು. ಮನಿ ಮುಂದೆ ತಲುಪುದಕ್ಕ ಅವ ಮಸ್ತ್ ವಾಚ್ಮನ್ ಇಟ್ಟಿದ್ದ, ಹೊರಗೆ ಭಾರಿ ವಾಚ್ಮನ್ ಇಟ್ಟಿದ್ದವ. ಅವ ಮ್ಯಾಗ ನಿಂತು ನೋಡಿದ, ಅವ್ರವ್ ಅಂತ ಗೊತ್ತಾಯ್ತು. ನೀಗ 10 ವರ್ಷ ಆದ್ಮೇಲೆ ಬಂದೈತೆ, ಅವ್ರವ್ ಬಂದಾಳಂತ ಗೊತ್ತಾಯ್ತು. ಮ್ಯಾಗ ನಿಂತು ನೋಡಿದ, ವಾಚ್ಮನಿಗೆ ಫೋನ್ ಮಾಡಿ ಹೇಳ್ದ ಮನ್ಯಾಗಿಲ್ಲ ಅಂತ ಹೇಳಿಬಿಡು, ಅವ್ರ ಎಲ್ಲರ ಕೆಲ್ಸಕ್ಕೆ ಹೋಗ್ಯಾರ ಅಂತ ಹೇಳಿಬಿಡು ಅಂದ. ವಾಚ್ಮನ್ ಗೊತ್ತಿರ್ಲಿಲ್ಲ ಅದಕ್ಕೆ ಅವ್ರವ್ ಅಂತ, ಅದಕ್ಕೇನ್ ಗೊತ್ತು ವಾಚ್ಮನಿಗೆ. ಅದು ಅಂತೂ ಸಾಹೇಬ್ ಘರ್ ಮೇ ನಹೀ ಆಪ್ ಜಾओ ಅವ್ರ ಫಿರ್ಸೆ ಕಲ್ ಆವೋ, ಇವತ್ತಿಲ್ಲ ಸಾಹೇಬ್ರು ನಾಳೆ ಬರ್ರಿ ಇಲ್ಲ ಹೋಗ್ಬಿಡ್ರಿ ಅಂತ ವಾಚ್ಮನ್ ಹೇಳ್ದ. ತಾಯಿ ಕರಳ ಗೊತ್ತಿರುದಿಲ್ಲ, ಮಗ ಎಲ್ಲಿರ್ತಾನ. ನಿನ್ನ ಭೂಮಿಗೆ ತಂದಕಿಗೆ ನೀ ಮನ್ಯಾಗದಿ ಇಲ್ಲೋ ಅಂತ ಗೊತ್ತಾಗುದಿಲ್ಲೇನೋಲೆ. ಅಕಿ ಅಂದ್ಲು, ಅವ ಎಲ್ಲರ ಇರ್ಲಿ, ಇದು ಅವಂದೇ ಏನೋ ಮನಿ ಕೇಳಿದ್ಲು ಪಾಪ ಅವ್ವ. ಹಾ ಸಾಹೇಬ್ ಕಾಯಿ ಹೇಗರ್ ದೊಡ್ಡ ಮನಿ ಕಟ್ಟ್ಯಾನ, ಬಹಳ ಖುಷಿ ಆಯ್ತು. ಮತ್ತ ಸಾಹೇಬ್ ಕಾ ಜೋ ಹೆಂಡತಿ ಗಿಂಡತಿ ಮಕ್ಕಳು ಏನಾರ ಅದಾವನು ಕೇಳ್ತದ ಪಾಪ ಕನ್ನಡದಾಗ. ಸಬ್ ಕುಚ್ ಆರಾಮೇ ಸಾಹೇಬ್, ಎಲ್ಲಾ ಅದ. 2 ಮಕ್ಕಳು ಅದಾವ್, ಹೆಂಡತಿ ಅದಾಳ. ದಿವ್ಸ ಸಾಹೇಬ್ರು ಕಾರ್ದಾಗ ಅಡ್ಡಾಡ್ತಾರ. ಖುಷಿ ಆಯ್ತು ಇದಕ್ಕ, ನನ್ನ ಮಗ ಆರಾಮದಾನ ಸಾಕು ಸಾಕು, ಅದೇ ಬೇಕಿತ್ತಲ್ಲ ಈಕಿಗೆ, ನನ್ನ ಮಗ ಆರಾಮದಾನ ಸಾಕು, ಏನ್ ಮಾಡ್ಲಿ ಅಂತ ಲಾಸ್ಟಿಗೆ ಬರ್ಬೇಕಾದ್ರೆ ಒಂದು ಚೀಟಿ ಕೊಟ್ಲು. ಯಾವಾಗ ಸಾಹೇಬ ಬರ್ತಾನ, ಊರಿಗೆ ಹೋಗ್ಯಾನ ಅಂದ್ರಿಲ್ಲ, ಯಾವಾಗ ಸಾಹೇಬ್ ಬರ್ತಾನ ಅವಾಗ ಈ ಚೀಟಿ ಕೊಡ್ರಿ ಅಂತ ಚೀಟಿ ಕೊಡ್ತು ಮುದುಕಿ. ಆಯ್ತಂತ ಅವ ಜೇಬ್ದಾಗ ಇಟ್ಕೊಂಡು ಡ್ರೆಸ್ ಚೇಂಜ್ ಮಾಡಿದ್ದ. ತಿಂಗಳು ಹೋದ್ರು ಚೀಟಿ ಕೊಟ್ಟೇ ಇರ್ಲಿಲ್ಲ ಅವ ಸಾಹೇಬ್ ಮಾಲಕಿಗೆ. ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಯಾವಾಗ ಹೆಂಡತಿ ವಾಚ್ಮ್ಯಾನ್ ಹೆಂಡತಿ ಬಟ್ಟಿ ಹೋಗಿಬೇಕಾದ್ರೆ ಚೀಟಿ ಸಿಗ್ತಿತ್ತು. ಅವಾಗ ನೆನಪಾಯ್ತು, ಯಾವ್ದೋ ಒಂದು ಮುದುಕಿ ಸಾಹೇಬರಿ ಕೊಡುವಂತ ಚೀಟಿ ಕೊಟ್ಟಿದ್ವಲ್ಲ ನನ್ನ ಜೇಬದಾಗ ಐತಿ ಅಂತ ಬಡ ಬಡ ಓಡಿ ಹೋದ. ಅವ ಅಂದ, ಅವತ್ತೇನ್ ಮುದುಕಿ ಬಂದಿತ್ತಲ್ರಿ, ನೀವ್ ಅಂದ್ರಲ್ಲ ಮನ್ಯಾಗಿಲ್ಲ ಹೋಗ್ಯಾಣ ಅಂತ ಹೇಳ ಅಂದ್ರಲ್ಲ, ಈ ಮುದುಕಿ ಕೊಟ್ಟದ್ ನೋಡ್ರಿ ಚೀಟಿ ಅಂತ ಕೊಟ್ಟ. ಚೀಟಿ ತೆಗೆದು ನೋಡ್ತಾನ, ದಬ 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 ಅಳಾಕತ್ತ, ಕಣ್ಣಾಗ ನೀರ್ ಹಾಕಾಕತ್ತ. ಕಣ್ಣೀರೇ ಹಾಕದೇರೋ ಮನುಷ್ಯಾಗ ಕಣ್ಣಾಗ ನೀರ್ ಬರಾಕತ್ತೈತೆ ಅಂದ್ರ ಮುದುಕಿ ಏನ್ ಬರ್ದಿರ್ಬೇಕು ಚೀಟ್ಯಾಗ, ಅದು ಮುದುಕಿ ಬರ್ದಿತ್ತು. ನೀ ಆರಾಮದಿ ಅಂತ ನನಗ್ ಗೊತ್ತೈತಪ್ಪ, ದೊಡ್ಡ ಮನಿ ಕಟ್ಟಿನೂ ನನಗ್ ಬಹಳ ಖುಷಿ ಐತಿ ನೀ ಆರಾಮದಿ ಅಂತ. ಆದ್ರ ನಿನಗ್ ಒಂದು ಸತ್ಯ ನಾ ಮುಚ್ಚಿಟ್ಟಿನಿ, ಅದನ್ನ ಹೇಳಾಕ ಮನಿ ತಕ ಬಂದಿದ್ಯಾ, ನೀ ಮನ್ಯಾಗ ಇಲ್ಲ ಅಂತ ಈ ಚೀಟಿ ಮುಖಾಂತರ ಬರೆದು ಕೊಡ್ತೀನಿ ನೋಡು ಅಂತ. ಏನ್ ಸತ್ಯ ಗೊತ್ತೈತೇನ್? ಅದು ಮುದುಕಿ ಅಂತು, ಯಾವಾಗ ನಾ ಪಾಲಕರ ಸಭೆಗೆ ಬಂದಿದ್ಯಾ ಅವಾಗ ನಿನ್ನ ಫ್ರೆಂಡ್ಸ್ ಎಲ್ಲ ಕುಡ್ಡಿ ಮಗ ಅಂತ ನಿನಗ್ ಕಾಡ್ಸಿದ್ರು. ಪಾಪ ನಿನಗ್ ಬಹಳ ನೋವಾಗೈತಿ, ಮಗನ ಯೋಚನೆ ಮಾಡಕತ್ತೈತ, ನಿನಗ್ ಬಹಳ ನೋವಾಗಿತ್ತು ಅವಾಗ ನನಗ್ ಗೊತ್ತೈತಿ. ಆದ್ರ ನಾ ಯಾಕೆ ಕುಡ್ಡಿ ಆಗ ಅಂತ ನೀವ್ ಒಮ್ಮಿ ಕೇಳಲಿಲ್ಲ, ನಾನು ಒಮ್ಮಿ ಹೇಳಲಿಲ್ಲ. ಅದಕ್ಕೆ ಈಗ ಹೇಳಕತ್ತೀನಪ್ಪ ನೋಡು, ನೀ ಹುಟ್ಟಿದಾಗ ನಿನಗ್ ಒಂದು ಕಣ್ಣಿರ್ಲಿಲ್ಲ, ಅವು ಬರ್ದಾಳ ಮಗನಿಗೆ. ನೀ ಯಾವಾಗ ಹುಟ್ಟಿದ್ದಿ ಗಂಡ ಕುಡಿದು ಬಿಟ್ಟು ಹೋಗಿದ್ದ, ಒಬ್ಬನೇ ಇದ್ದ ದವಾಖಾನಾಗ, ನಿನಗ ಅವಾಗ ಒಂದು ಕಣ್ಣು ಹೋಗಿತ್ತು. ಡಾಕ್ಟರ್ ಅಂದ, ಹಿಂಗ್ ಇದು ಬೆಳೆದ್ರೆ ಇವ ನಾಳೆ ಕುಡ್ಡಕ್ಕನ, ಎಲ್ಲಾರು ಇವಂಗ ಕುಡ್ ಅಂತ ಕಾಡಿಸ್ತಾರ, ಏನ್ ಮಾಡುದು ಅಂತ ಡಾಕ್ಟರ್ ಕಂದ್ರು. ನಾ ಅಂದ್ಯ, ಯಾರ್ ಕಣ್ಣು ಹಚ್ಚಿದ್ರಿ ಇವಂಗ ಕಣ್ಣು ಬರ್ತಾವು ಅಂತ ಕೇಳ್ದ. 4 ವರ್ಷ ಹೋಗ್ಲಿ, 4 ವರ್ಷ ಆದ್ಮ್ಯಾಗ ನಿನ್ನ ಕಣ್ಣು ಹಚ್ಚಿದ್ರನ ಇವನಿಗ್ ಕಣ್ಣು ಬರ್ತಾವು ಅಂತ ಹೇಳಿದ್ರು ಡಾಕ್ಟರ್. 4 ವರ್ಷ ಮಂದಿಗೆ ಗೊತ್ತಾಲಾರ್ದಂಗ ಬಾಡ್ಗಿ ಮನಿ ಮಾಡಿ ನಿನಗ ಸಾಕಿ 4 ವರ್ಷ ಆದ್ಮ್ಯಾಗ ನನ್ನ ಕಣ್ಣು ಕಳ್ಕೊಂಡ್ಯ, ನಿನ್ನ ಕಣ್ಣು ಕೊಟ್ಟ. ನೀ 2 ಕಣ್ಣಿದ್ದಾವಾದಿ, ನಂದು 1 ಕಣ್ಣು ಹೋಗಿತ್ತ ಕಾರಣನೇ ನನ್ನ ಕಣ್ಣು ಎಲ್ಲೂ ಹೋಗಿಲ್ಲಪ್ಪ. ಕನ್ನಡಿ ಮುಂದೆ ನಿಂತು ಎಡಗನ್ನು ನೋಡು, ಅದು ನಂದೇ ಕಣ್ಣ, ನಿನಗ್ ಕೊಟ್ಟಿನಿ ಅಂತೂ ಬಿತ್ ಅಳಾಕತ್ತಿ. ನಮ್ಮ ಅವ್ನ್ ನೋಡ್ಬೇಕು, ನಾ ಹೆಂಗಾರ ಮಾಡಿ ದೊಡ್ಡ ತಪ್ಪಾಗೈತಿ, ನಾ ಕ್ಷಮಾ ಕೇಳ್ಬೇಕು, ನನ್ ಕಡೆ ತಪ್ಪಾಗ್ಯದ. ಬಂಗ್ಲೋ ಇದ್ರೇನು, ಹೆಂಡ್ರಿದ್ರೇನು, ಮಕ್ಳಿದ್ರೇನು, ಇಷ್ಟು ದೊಡ್ಡ ಸತ್ಯ ನಮ್ಮ ಬಿಟ್ಟಾಳಲ್ಲ ಅಂತ ಓಡಿ, ಹೆಲಿಕಾಪ್ಟರ್ ರೀ ಒಂದು ಓಡಿ ಹಳ್ಳಿಗೆ ಬರ್ತಾನ. ಮನಿ ಏನಾಗಿತ್ತು ಮಾರಿದ್ಲು. ಮತ್ತೆ ದೈವರಿಗೆಲ್ಲ ಕೇಳಿದ ನಮ್ಮವ್ ಎಲ್ಲದಾಳಂತ. ದೈವದವ್ರು ನಕ್ಕದ್ರು,
ನೀವೆಲ್ಲಾ ದೊಡ್ಡ ಮಂದಿ ಬರೋದು ಈ ಟೈಮ್ದಾಗ ಬಾ ಅಂತ ಅವನ ಮನಿ ಕರ್ಕೊಂಬರಾಕ ಸ್ಮಶಾನದ ಕಡೆ ಕರ್ಕೊಂಡು ಹೊಂಟ್ರು. ಅವ್ರ ಒಂದು ದಿಬ್ಬಿ ಮಾಡಿದ್ರು, ಫೋಟೋ ಇಟ್ಟಿದ್ರು, ದೀಪ ಹಚ್ಚಿದ್ರು. ತಗೋ ನಿಮ್ಮವ್ವ ಮಾತಾಡ್ಸ್, ಅದೇ ನಿಮ್ಮವ್ವ ಮಾತಾಡ್ಸ್, ನೀನ್ ಹುಡ್ಕೊಂಡೇನ್ ದಿಲ್ಲಿಗೆ ಬಂದಿತ್ತಲ್ಲ ಇದೇ ಅವ್ವ ಮಾತಾಡ್ತಾಳೇನ್ ಹೇಳಿ ನೋಡು. ನಾ ಅದಕ್ಕೆ ಹುಡುಗರಿಗೆ ಎದಕ್ ಬಡ್ಕೋತೀನಿ, ಅವ್ವ ಅಪ್ಪಗ ಒಟ್ಟ ಕೆಟ್ಟ ಮಕ್ಕಳಾಗಬೇಡ. ಅವ್ವ ಅಪ್ಪಗ ಕೆಟ್ಟ ಮಕ್ಕಳಾದ್ರಿ ಅಂದ್ರೆ ನಿಮಗ್ ಯಾವ ದೇವ್ರು ನಿಮಗ ಬೇಸನಾಗಿಲ್ಲ. ಈ ಸಣ್ಣ ವಯಸ್ಸಿಗೆ ನಾ ಎಲ್ಲ ಎದಕ್ ಶ್ರಮ ಪಡ್ತೀನಿ ಅಂದ್ರ ಪಾಪ ಅವು ನಮ್ಮ ಅವ್ವ ಅಪ್ಪ ಮೊದ್ಲಿಂದಾನು ಕಷ್ಟದಾಗ ಬಂದವು. ಅವೆಲ್ಲ ಬರೀ ಅವ್ ಸಣ್ಣಕ್ಕಿಂದಾನು ಮಠದ ಜವಾಬ್ದಾರಿ ಕೊಟ್ಟಾರ, ಇದ್ದು ಒಬ್ಬ ಮಗನ ಸ್ವಾಮಿ ಮಾಡ್ಯಾರ. ಅವು ಮುಂದೊಂದು ದಿನ ಸಾಧಾರಣ ವ್ಯಕ್ತಿ ಆಗಬಾರ್ದು ನಾನಂತ ಮನಿ ಅಡ್ಡಾಡಿ ಕಾಲ್ ನೋವು ಮಾಡ್ಕೊಂಡು ಓಡಾಡಿ ನಿನ್ ಚಟ ಬಿಡಿಸೋದು ಕಾರಣ ಏನು ಅಂದ್ರ ಮೈ ಮದರ್ ಅಂಡ್ ಫಾದರ್ ಶುಡ್ ಫೀಲ್ ಪ್ರೌಡ್. ಅವರು ಖುಷಿಯಾಗಿರ್ಬೇಕು ಅನ್ನೋ ಒಂದೇ ದೃಷ್ಟಿ. ನಾನು ಎಲ್ಲಾ ಕೊಡಗಾನೂರು ಯುವಕರಿಗೆ ಕೇಳ್ಕೊಳ್ಳೋದು ಒಂದೇ, ಎಲ್ಲಾ ಕೊಡಗಾನೂರು ಹುಡುಗರಿಗೆ ಕೇಳ್ಕೊಳ್ಳೋದು ಒಂದೇ. ಪ್ರವಚನ ನಾ ಇವತ್ತು ಹೇಳ್ತೀನಿ, ನಾಳೆ ವಾಪಸ್ ಹೋಗ್ತೀನಿ. ಅಜ್ಜರು ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ನಿಮಗ್ ಮೋಟಿವೇಶನ್ ಮಾಡ್ತಾರ. ಆದ್ರ ಅವ್ವ ಅಪ್ಪಗ ನೋವು ಮಾಡಿ ನೀವ್ ಯಾವ್ದನ್ನು ಸಾಧಿಸಾಕ ಸಾಧ್ಯ ಇಲ್ಲ. ಮೊನ್ನೆ ನಾನು ಇದನ್ನ ಹೇಳಿದಾಗ ಹೊರ್ತಿ ಒಳಗ ನನಗೊಂದಿಬ್ರು ಬಂದು ಭೇಟಿಯಾದ್ರು. ಅಜ್ಜರ ನಮಗ್ ಜ್ಞಾನೋದಯ ಆಗೈತಿ, ನಮ್ಮ ಅವ್ವ ಅಪ್ಪನ ವೃದ್ಧಾಶ್ರಮಕ್ ಬಿಟ್ಟಿದ್ವಿ, ಈ ಕತಿ ಕೇಳಿ ನಮಗ್ ಬಹಳ ನೋವಾಗೈತಿ, ನಾಳೆ ಹೋಗಿ ನಮ್ಮ ಅವ್ವ ಅಪ್ಪನ ವೃದ್ಧಾಶ್ರಮದಿಂದ ಕರ್ಕೊಂಡ್ ಬಂದು ಮನ್ಯಾಗ ಸಾಕ್ತಿವ್ರಿ ಅಂತ ಇಬ್ರು ಮಾತು ಹೇಳಿದ್ರು. ನನಗೆ ಇಷ್ಟರ ಬದಲಾದ್ರೆ ಸಾಕಲ್ಲ.